ಒಂದು ಸಣ್ಣ ಹಳ್ಳಿ. ಅಲ್ಲಿಯ ಜನರು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ದೇವರನ್ನು ನಂಬಿ ನೆಮ್ಮದಿಯಾಗಿದ್ದರು. ಆ ಕಾಲದಲ್ಲಿ ಹಳ್ಳಿಯ ಸುತ್ತಮುತ್ತ ಪೊಲೀಸ್ ಠಾಣೆಯೇ ಇರಲಿಲ್ಲ. ಅದರ ಅವಶ್ಯಕತೆಯೇ ಕಂಡಿರಲಿಲ್ಲ. ನ್ಯಾಯಾಲಯಗಳಂತೂ ಗೊತ್ತೇ ಇರಲಿಲ್ಲ. ಹೀಗೆಂದ ಮಾತ್ರಕ್ಕೆ ಅಲ್ಲಿ ಜಗಳ, ತಕರಾರುಗಳು ಬರುತ್ತಿರಲಿಲ್ಲವೆಂದಲ್ಲ. ಏನೇ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ಪರಿಹರಿಸಲು ಪಂಚಾಯಿತಿ ಇತ್ತು. ಅದಕ್ಕೆ 5 ಜನ ಸದಸ್ಯರು. ಅವರೆಲ್ಲ ಸಾಮಾನ್ಯವಾಗಿ ಊರ ಹಿರಿಯರು. ಈ 5 ಜನರನ್ನು ನ್ಯಾಯದ ಪ್ರತಿಮೂರ್ತಿಗಳೆಂದು ಭಾವಿಸಿ ಅವರನ್ನು ಪಂಚಪರಮೇಶ್ವರರು ಎಂದು ಗೌರವದಿಂದ ಕರೆಯುತ್ತಿದ್ದರು. ಊರ ಮುಂದಿನ ದೇವಸ್ಥಾನದ ಪ್ರಾಂಗಣದಲ್ಲಿದ್ದ ಮರದ ಕೆಳಗೆ ಪಂಚಾಯಿತಿ ನಡೆಯುವುದು. ಯಾವುದೇ ತಕರಾರಿನಲ್ಲಿ ಪಂಚಪರಮೇಶ್ವರರ ನಿರ್ಣಯವೇ ಅಂತಿಮ. ಅದನ್ನು ಸರ್ವರೂ ಒಪ್ಪಿಕೊಳ್ಳುವರು. ಈ ಬಾರಿ ಮತ್ತೆ ಪಂಚಾಯಿತಿ ಸೇರಿತ್ತು. ತುಂಬ ಕುತೂಹಲದ ವಿಷಯವಾದ್ದರಿಂದ ಊರ ಜನರೆಲ್ಲ ಪಂಚಾಯಿತಿ ಶುರುವಾಗುವ ಮೊದಲೇ ಬಂದು ಮರದ ಕೆಳಗೆ ಸೇರಿದ್ದರು. ಒಬ್ಬ ಮಹಿಳೆಯ ಮೇಲೆ ವ್ಯಭಿಚಾರದ ದುರ್ನಡತೆಯ ಆರೋಪ ಬಂದಿತ್ತು. ಆದರೆ ಬಹುಜನರಿಗೆ ತಿಳಿದಂತೆ ಆಕೆ ತುಂಬ ಮರ್ಯಾದೆಯಿಂದ ಜೀವನ ಮಾಡಿದವಳು, ಯಾರ ತಂಟೆಗೂ ಹೋದವಳಲ್ಲ. ಆದರೆ ಆಕೆಯ ವಿರುದ್ಧ ದೂರು ಕೊಟ್ಟವರು ತುಂಬ ಬಲಿಷ್ಠರು ಹಾಗೂ ದೊಡ್ಡ ವ್ಯಕ್ತಿಗಳು. ಪಂಚಾಯಿತಿ ಪ್ರಾರಂಭವಾಯಿತು. ಕುಳಿತಿದ್ದ ಜನಸಮೂಹ ಒಂದೇ ಕಿವಿಯಾಗಿ, ಒಂದೇ ಕಣ್ಣಾಗಿ ವಾದ ಪ್ರತಿವಾದಗಳನ್ನು ಕೇಳಿತು. ಆಪಾದನೆ ಮಾಡಿದವರು ಏನೇನೋ ಸಾಕ್ಷಿಗಳನ್ನು ತಂದು ವಾದ ಮಂಡಿಸಿದರು. ಪಾಪ, ಆಪಾದಿತ ಮಹಿಳೆ ತಲೆ ತಗ್ಗಿಸಿ ನಿಂತು ಒಂದೇ ಸಮನೆ ಅಳುತ್ತಾ ತಾನು ಯಾವ ತಪ್ಪನ್ನೂ ಮಾಡಿಲ್ಲವೆಂದು, ಆಪಾದನೆಗಳು ಸುಳ್ಳೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದಳು. ಪಂಚಪರಮೇಶ್ವರರು ಎಲ್ಲವನ್ನೂ ಕೇಳಿಸಿಕೊಂಡು ಕಡೆಗೆ ನಿರ್ಣಯವನ್ನಿತ್ತರು. ಅವರ ತೀರ್ಮಾನವೆಂದರೆ ಮಹಿಳೆ ಅಪರಾಧಿ. ಅದಕ್ಕೆ ಸರಿಯಾದ ಶಿಕ್ಷೆ ಎಂದರೆ ಆಕೆಯನ್ನು ಊರಿನಿಂದ ಹೊರಹಾಕುವುದು. ತೀರ್ಮಾನವನ್ನು ಕೇಳಿದ ತಕ್ಷಣ ಮಹಿಳೆ ಕೆಳಗೆ ಕುಸಿದು ಬಿದ್ದಳು. ಜನ ಆಕೆಯ ಸ್ಥಿತಿಗೆ ಕಣ್ಣೀರಿಟ್ಟರೂ ಸಹಾಯ ಮಾಡುವಂತಿಲ್ಲ. ಪಂಚಪರಮೇಶ್ವರರ ತೀರ್ಮಾನವನ್ನು ಮೀರುವಂತಿಲ್ಲ. ಪಂಚಾಯಿತಿ ಮುಗಿದ ಮೇಲೆ ಜನರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ನಡೆದರು. ಕೊನೆಗೆ ಪಂಚಪರಮೇಶ್ವರರು ದೇವಸ್ಥಾನದಲ್ಲಿ ವಂದನೆಗಳನ್ನು ಸಲ್ಲಿಸಿ ಹೊರಟರು. ಮಹಿಳೆಯನ್ನು ದೇವಸ್ಥಾನದಲ್ಲಿ ಇರುಗುಡುವಂತಿಲ್ಲ. ಆಕೆಯೂ ಅಳುತ್ತಾ ಹೊರಟಳು. ದಾರಿಯಲ್ಲಿ ಹೊರಟಾಗ ಬೇಸಿಗೆ ಕಾಲದ ಆಕಸ್ಮಿಕ ಮಳೆ ಪ್ರಾರಂಭವಾಯಿತು. ಅದರ ಅಬ್ಬರ ರಭಸ ಹೆಚ್ಚು. ಕ್ಷಣಾರ್ಧದಲ್ಲಿ ಆಕಾಶವೆಲ್ಲ ಕಪ್ಪಾಗಿ ಮಿಂಚುಗಳ ಚಿತ್ತಾರ ಮೂಡತೊಡಗಿದವು. ಪಂಚಪರಮೇಶ್ವರರು ಮಳೆಯಿಂದ ರಕ್ಷಣೆ ಪಡೆಯಲು ಒಂದು ಮರದ ಕೆಳಗೆ ನಿಂತರು. ಪಾಪ, ಆ ಮಹಿಳೆಯು ಅಲ್ಲಿಗೆ ಓಡಿ ಬಂದಳು. ಆಗ ಪಂಚಪರಮೇಶ್ವರರಲ್ಲಿ ಒಬ್ಬರು, ಛೀ ಅನಾಚಾರಿ, ನೀನು ನಮ್ಮೊಂದಿಗೆ ನಿಲ್ಲಬೇಡ, ನೀನು ಪಾಪಿ, ನಡೆಯಲಿಂದ ಎಂದು ಗುಡುಗಿದರು. ಆಕೆ ಅಲ್ಲಿಂದ ಓಡಿ ದೂರದ ಮತ್ತೊಂದು ಮರದಡಿಯಲ್ಲಿ ನಿಂತಳು. ಮರುಕ್ಷಣದಲ್ಲೇ ಕಣ್ಣು ಕೋರೈಸುವ ಮಿಂಚಿನೊಂದಿಗೆ ಸಿಡಿಲೊಂದು ತೂರಿ ಬಂದು ಪಂಚಪರಮೇಶ್ವರರು ನಿಂತಿದ್ದ ಮರಕ್ಕೆ ಬಡಿದು ಅವರೆಲ್ಲ ಸುಟ್ಟು ಬೂದಿಯಾಗಿ ಭಸ್ಮವಾದರು. ಕ್ಷಣದಲ್ಲಿ ಈ ಘಟನೆ ನಡೆಯಿತು. ಭಗವಂತನ ನ್ಯಾಯ ನಡೆದಿತ್ತು. ನಾವು ಯಾರನ್ನೋ ಪಾಪಿಗಳು, ದೋಷಿಗಳು ಎನ್ನುತ್ತೇವೆ. ಅವರ ಯಾವುದೋ ಒಂದು ಮುಖವನ್ನು ಮಾತ್ರ ನಾವು ಕಂಡಿರುತ್ತೇವೆ. ಎಲ್ಲವನ್ನೂ ಗಮನಿಸಿ ತನ್ನದೇ ಆದ ರೀತಿಯಲ್ಲಿ ನ್ಯಾಯ ಕಲ್ಪಿಸುವುದು ಬಹುಶಃ ಭಗವಂತನಿಗೆ ಮಾತ್ರ ಸಾಧ್ಯ. ಧನ್ಯವಾದಗಳು.